ಅರೆ ನೀವೇ ಎಲ್ಲ ಬಂದು ಮುಂದೆ ನಿಂತ್ಕೊಂಡು ಮಾಡ್ತಾ ಇದ್ದೀರಾ? ಮುಂದೆ ನಿಂತ್ಕೊಂಡು ನಮ್ಮವ್ರು ಅಂತ ನಾವು ಮಾಡ್ತೀವಿ. ಇವಾಗ ನೀವು ಬರ್ತೀರಾ, ನೀವು ಮಾಡೋಕ್ಕಾಗಲ್ಲ. ಹಂಗೆ ಅದಕ್ಕೋಸ್ಕರ ನಮ್ಮ ಜನ ನಮ್ಮ ಸಂಬಂಧ ಸಂಬಂಧಿಕರೆಲ್ಲ ಇಲ್ಲ ಕಡಿಮೆ ಆಯಿತು ಅಂತ ಹೇಳ್ತಿದ್ರು. ಯಾಕೆ ಜನ ಇಲ್ವಲ್ಲ, ಎಲ್ಲ ಬೆಂಗಳೂರು ತುಮಕೂರು ಅಲ್ಲೂ ಇಲ್ಲೂ ಹೋಗಿದ್ದಾರೆ. ಹಾಂ, ಜಮೀನು ವಿಚಾರದಲ್ಲಿ ಏನೋ ತಗಾದೆ ಏನು ಗೊತ್ತಿಲ್ಲ ಅದು ವಿಚಾರ. ಯಾಕೆಂದರೆ ಅವರು ಜಾಸ್ತಿ ಬರಲ್ಲ ಅಂತಾಗೆ ನಾವು ಹೋಗಲ್ಲ. ಈ ರೀತಿಯಾಗಿ ಜಮೀನು ವಿಚಾರಕ್ಕೆ ಈ ಥರ ಗಲಾಟೆ ಆಗಿ ಕೊಲೆ ಆಗಿರ್ತಕ್ಕಂಥದ್ದು ಏನು ಹೇಳ್ತೇವೆ ಸರ್? ಅದೇ ಏನು ಪ್ರಾಬ್ಲಮ್, ದುಡ್ಡಿನ ಪ್ರಾಬ್ಲಮ್, ವೈಯಕ್ತಿಕ ವ್ಯವಹಾರ ಅವರವು. ನಾವು ಬೇರೆ, ನಾವು ಆ ಕಡೆ NH4 ಇರೋದು, ನಾವು ಹೊರಗಡೆ ಇಲ್ಲ ನಾವು ಈ ಕಡೆಗೆ. ಇವ್ರು ಯಾರು ಮಹೇಶ್ ಅಂದರೆ? ಗೊತ್ತಿಲ್ಲ ಸರ್. ಏನು ಕೆಲಸ ಮಾಡ್ತಾನೆ ಅಂತ ಏನೋ ಗೊತ್ತಾ ನಿಮಗೆ? ಇವತ್ತೇನು ಗೊತ್ತಾಗಿದೆ ಅಷ್ಟೇ. ಮಹೇಶ್ ಅಂಬೋದು ನಮಗೂ ಗೊತ್ತಿಲ್ಲ ಯಾರು ಅಂತ. ನಿಮ್ಮ ಹುಡುಗ ಇಷ್ಟು ಚಿಕ್ಕ ಹುಡುಗ, ಹಾಂ, ಇನ್ನೂ ಪಾಪ ಮದುವೆ ಆಗಿದ್ದ? ಇನ್ನೂ ಇಲ್ಲ. ಹಿಂಗಾಗೋದ್ರೆ ಹೆಂಗೆ? ಏನು ಮಾಡೋಕ್ಕಾಗಲ್ಲ. ಅದೃಷ್ಟ ಯಾರಪ್ಪ ಅಂದ್ರೆ ದುಡ್ಡು ಇತ್ತೆ ಮಾಡ್ಕೊಂತಾನೆ ಅಷ್ಟೇ. ಇವಾಗ ದುಡ್ಡಿಲ್ಲ ಅಂದರೆ ಏನು ಮಾಡ್ತಾರೆ? ಅಲ್ಲ, ದುಡ್ಡು ಮನೇಲಿ ಇರಲಿಲ್ವಲ್ಲ, ಜಮೀನಲ್ಲಿತ್ತು ಅಷ್ಟೇ. ಇವಾಗ ಇನ್ನೊಬ್ಬ ಬರ್ತಾನೆ, ಇವಾಗ ಒಂದು 6-7 ಕೋಟಿ ಕೇಳ್ತಾನೆ, ಅವಾಗ ಆಸೆ ಬಿಡ್ತಾನೆ. ಬೇರೆಯವ್ರು ಮಾಡ್ತೀನಿ ಅಂತ ಏನಾದ್ರು ಮಾತಾಡಿದ್ನ? ಗೊತ್ತಿಲ್ಲ ಅದು. ಅವರವರ ಸಂಬಂಧ ಅವರವು. ಒಳ್ಳೆಯವನು, ಒಬ್ಬನೇ ಮಗ, ತುಂಬ ಚೆನ್ನಾಗಿ ಬಡವರು ಆದ್ರೂ ತುಂಬ ಮನೆಯಲ್ಲಿ ಯಾವುದೋ ಊರಲ್ಲಿ ಯಾವುದೋ ಗಂಟೆಗಳಲ್ಲ ಇಲ್ಲದೆ ಜೀವನ ನಡೆಸ್ತಾ ಇದ್ರು. ಏನು ವಯಸ್ಸು ಅವನಿಗೆ ಹುಡುಗನಿಗೆ? 22 ವರ್ಷ. ಏನು ಕೆಲಸ ಮಾಡ್ತಿದ್ದ? ಅದೇ ಪೆಟ್ಟಿಗೆ ಅಂಗಡಿ, ಜಮೀನು, ವ್ಯವಸಾಯ. ಮದುವೆ ಆಗಿತ್ತಾ? ಇನ್ನೂ ಇಲ್ಲ ಸರ್. ಇನ್ನು 8 ಗಂಟೆಯಿಂದ 9 ಗಂಟೆ ಒಳಗೆ ಆಗಿದೆ ಸರ್. ಹೌದು, ಜಮೀನು ಬಗ್ಗೆನೇ, ಇನ್ಯಾರ ಬಗ್ಗೆನೇ ಇಲ್ಲ. ಏನಾದ್ರು ಗಲಾಟೆ ಮಾಡ್ಕೊಂಡಿದ್ದ? ಎಲ್ಲ ಒಂದು 5-6 ಸರಿ ಎಲ್ಲ ಊರಿನವರು ಎಲ್ಲ ಸೇರ್ಕೊಂಡು ಮಾಡ್ಕೊಂಡಿದ್ದಾರೆ. ಆದರೂ ಇದು ಅದೇನ ಹೋಗಿತ್ತ? ಹಾಂ, ಕೋರ್ಟಲ್ಲೇ ಇದ್ದಾರಲ್ಲ, ಕೋರ್ಟಲ್ಲಿ ಇವರ ಥರನೇ ಆಗಿದೆ ಎಲ್ಲ. ಆದ್ರೆ ಹಿಂಗೆ ಮಾಡಿದ್ದಾರೆ. ಅದು ಒಬ್ಬರು ತಾಂಡಿದ್ದಾರೆ, ಅದು ಬಿಟ್ಟು ಇನ್ನೊಬ್ಬ ಜಾಸ್ತಿ ಕೇಳಿದ್ದಾನೆ. ಈಗ ಹಿಂಗೆ ಅವರವರಲ್ಲಿ ದುಡ್ಡು ಎಷ್ಟು ಐಡಿಯಾ ಇಲ್ಲ ಸರ್ ನಮಗೆ. ಕೋಟಿ ಅಂದಿದ್ರು. ಎಷ್ಟೊಂದು 3-4 ಕೋಟಿನ? ಹಾಂ, 4 ಕೋಟಿ ರೂಪಾಯಿ ಏನೋ. ತಿರುಗಿ ಇನ್ನೊಬ್ಬ ಬಂದು 6 ಕೋಟಿ ಕೇಳಿದ್ದಾನೆ. ಹಂಗೆ ಒಂದು ಥರ ಅಲ್ಲ. ಇವರು ದುಡಿಮೆ ಎಲ್ಲ ಹೆಂಗಿತ್ತು? ಇವ್ರ ಲೈಫ್ ಹೆಂಗಿತ್ತು ಜೀವನ? ಬರೀ ಪೆಟ್ಟಿಗೆ ಅಂಗಡಿ ಜೀವನ ಸರ್, ಏನೂ ಇಲ್ಲ ಜೀವನ. ಕೂಲಿ ಮಾಡ್ಕೊಂಡು ತಿನ್ಬೇಕಷ್ಟೇ ಅವರು. ಏನೋ ಕೋಟಿ ಬರೋದು ಆದ್ರೆ ಹಿಂಗಾಯ್ತಾ? ಅದೇ ಅವ್ರ ತಾಯಿ ಆಸ್ತಿ. ಇವ್ರ ತಾಯಿ ಅಲ್ಲ, ಇವ್ರ ತಂದೆಯವ್ರ ತಾಯಿ ಆಸ್ತಿ. ನರಸಿಂಹಮೂರ್ತಿ ಅವ್ರ ತಂದೆಯವರ ತಾಯಿ. ಹಾಂ, ಎಷ್ಟು ಜಮೀನು ಇತ್ತಂತೆ ಅಲ್ಲಿ ಊರಲ್ಲಿ? 2 ಎಕರೆ ಚಿಲ್ಲರೆ ಸರ್. ಆ ಬಾವಿ ಕಟ್ಟೆ ಕಲ್ಯಾಣ ಮಂಟಪ ಇಲ್ವಾ, ಅದ್ರ ಹಿಂಭಾಗ ಗಂಡು ಬಿದ್ದುಬಿಟ್ಟಿದೆ. ಹಾಂ, ವ್ಯಾಲ್ಯೂ ಯಾರು ಮಹೇಶ್ ಅಂದರೆ ಏನವ್ರೆ? ಗೊತ್ತಿಲ್ಲ ಸರ್. ನಾವು ನೋಡೇ ಇಲ್ಲ. ಈ ಜನ ಹೇಳೋದು ನಾವು ಕೇಳೋದು ಅಷ್ಟೇ. ರಿಯಲ್ ಎಸ್ಟೇಟ್ ಮಾಡ್ತಿದ್ರು ಅಂತಾರೆ. ಹ್ಞೂ, ಅಲ್ಲೆಲ್ಲ ರಿಯಲ್ ಎಸ್ಟೇಟ್. ಬೆಳಿಗ್ಗೆ 3-4 ಜನ ಬಂದಿದ್ರು ರಿಯಲ್ ಎಸ್ಟೇಟ್ ಮಾಡೋರೇನೆ. ಆ ಮಹೇಶ್ ಅವ್ರನ್ನ ಹಿಂದೆ ಯಾವತ್ತಾರು ನೋಡಿದ್ರೆ ಇಲ್ಲಿ? ನಾವು ನೋಡಿಲ್ಲ ಸರ್. ನಾವು ಬೇರೆ ಊರವರು, ನಾವು ರಿಲೇಷನ್ನು ಬಂದಿದ್ದೀವಿ ಅಷ್ಟೇ.